ನಂತರ ವಿಜಯ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಹೊಸ ಸಂವತ್ಸರದಲ್ಲಿದ್ದೇವೆ. ಯುಗಾದಿ ಕಳೆದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತಂದಾಗೆ ಹೊಸ ಯುಗಾದಿ ಬಂದಿದೆ, ಹೊಸ ಸಂವತ್ಸರ ಬಂದಿದೆ. ವಿಜಯ ಸಂವತ್ಸರದಲ್ಲಿ ನಿಜಕ್ಕೂ ಎಲ್ಲರಿಗೂ ಶುಭವನ್ನು ತರುವಂತಹ ಸಂವತ್ಸರವಾಯಿತು. ರಾಜಕಾರಣಿಗಳಿಗೆ ಪ್ರಮುಖವಾಗಿ ಭವಿಷ್ಯ ಏನು ಹೇಳುತ್ತೆ? ಸಾಕಷ್ಟು ರಾಜಕಾರಣಿಗಳ ಭವಿಷ್ಯವನ್ನು ನೋಡಿದ್ವಿ. ಹಾಗೆ ಇನ್ನೊಂದಿಷ್ಟು ಪ್ರಮುಖ ರಾಜಕಾರಣಿಗಳ ಭವಿಷ್ಯವನ್ನು ನೋಡುವಂತಹ ಸಮಯ ಈಗ. ಮೊದಲನೇದಾಗಿ ನಾವು ಜಿ ಪರಮೇಶ್ವರ್ ಅವರ ಭವಿಷ್ಯ ಏನು ಹೇಳುತ್ತೆ? ಅವರ ಕೈ ಹಿಡಿಯುತ್ತಾ ಈ ಬಾರಿ ನೋಡೋಣ. ಅವರು ಹುಟ್ಟಿದಂತಹ ದಿನಾಂಕ 4/6/1951, ಸ್ಥಳ ತುಮಕೂರು, ರಾಶಿ ವೃಷಭ, ಲಗ್ನ ವೃಶ್ಚಿಕ, ನಕ್ಷತ್ರ ರೋಹಿಣಿ. ಜಿ ಪರಮೇಶ್ವರ್ ಅವರ ಈ ಬಾರಿಯ ಭವಿಷ್ಯ ಏನು ಹೇಳುತ್ತೆ? ಬನ್ನಿ ವಿಜಯಕುಮಾರ್ ಅವರನ್ನ ಕೇಳೋಣ. ವಿಜಯಕುಮಾರ್ ಅವರೇ, ಪರಮೇಶ್ವರ್ ಅವರಿಗೆ ವಿಜಯಕರವಾಗಿದೆಯಾ, ಶುಭಕರವಾಗಿದೆಯಾ ಈ ಬಾರಿಯ ಸಂವತ್ಸರ? ಇಲ್ಲ, ಅವ್ರಿಗೆ ಟೈಮು ಚೆನ್ನಾಗಿಲ್ಲ ಅವ್ರಿಗೆ. ಯಾಕೆಂದ್ರೆ ನೀವು ಕೇಳ್ತಾ ಟೈಮ್ ಪ್ರಕಾರ ಇವ್ರದ್ದು 8ನೇ ಪ್ರಶ್ನೆ ಜಾತಕದಲ್ಲಿ. 8 ಅಂದರೆ ಜಾತಕದಲ್ಲಿ ಶನಿ ಸಂಬಂಧಪಟ್ಟಿದ್ದು. ಇವರು ಗೆಲ್ಲಬೇಕಾದ್ರೂ ಹೋರಾಡಬೇಕಾಗತ್ತೆ. ಇವರು ಗೆಲ್ತಾ ಅಂದರೆ ಹಾಗೆ ಸೋಲು ಅಂತ ಬರೋದಿಲ್ಲ, ಫೈಟ್ ಕೊಟ್ಟು ಇದು ಮಾಡ್ತಾರೆ. ಆದರೆ ಈ ಅಧಿಕಾರಕ್ಕೆ ಬರೋದಿಲ್ಲ ಇವರು. ಅಧಿಕಾರ ಅಂದರೆ ಇವರಿಗೆ ಮಿನಿಸ್ಟರ್ಗಳಾಗ್ಬೋದು, ಅದೇ ಲೆಕ್ಕಕ್ಕೆ ಬರೋದಿಲ್ಲ. ಅದು ಚೀಫ್ ಮಿನಿಸ್ಟರ್ ಆಗೋ ಯೋಗ ಇಲ್ಲ ಇವರಿಗೆ. ಓಕೆ, ಇದು ಪರಮೇಶ್ವರ್ ಅವರ ಭವಿಷ್ಯ. ಅವರಿಗೆ ಅಷ್ಟೇನು ವಿಜಯ ಕೈ ಹಿಡಿಯುವಂತಹ ಸಂಭವ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ HD ದೇವೇಗೌಡ ಅವರು, JDSನ ದೇವೇಗೌಡರಿಗೆ ನಿಜಕ್ಕೂ ಶುಭಕರವಾಗಿದೆಯಾ? ಅವರು ಬಹಳ ನಂಬುವಂತಹ ಇದು ಭವಿಷ್ಯ ಜ್ಯೋತಿಷ್ಯರನ್ನು. ಅವರ ಭವಿಷ್ಯ ಏನು ಹೇಳುತ್ತೆ ಅದನ್ನು ನೋಡೋಣ. ಅವರು ಹುಟ್ಟಿದಂತಹ ದಿನಾಂಕ 18/5/1933, ಸ್ಥಳ ಹಾಸನ, ರಾಶಿ ಕುಂಭ, ಲಗ್ನ ತುಲಾ, ಹಾಗೆ ನಕ್ಷತ್ರ ಪೂರ್ವಭದ್ರ. HD ದೇವೇಗೌಡರ ಭವಿಷ್ಯ ಏನು ಹೇಳ್ತಾರೆ ಅನ್ನೋಕೆ ನೋಡೋಣ. ಅಡಿಗ ಅವರು, ದೇವೇಗೌಡರಿಗೆ ಹೇಗಿದೆ ಈ ಬಾರಿ? ಅವರಿಗೆ ತೆನೆ ಹೊತ್ತ ಮಹಿಳೆ ಮುಂದೆ ಬರುವಂಥ ಚಾನ್ಸಸ್ ಇದೆಯಾ? ಈ ಒಂದು ಗೋಚಾರ ಪ್ರಶ್ನಾ ಲಗ್ನಕ್ಕೂ ಮತ್ತು ಅವರ ಜಾತಕದ ಲಗ್ನಕ್ಕೂ ತಾಳೆ ಮಾಡಿದಾಗ ಸಮಪಂಚಕ ಲಗ್ನಗಳು ಬಂದಿರತಕ್ಕಂಥದ್ದಾಗಿದೆ. ಪಂಚಮದಲ್ಲಿರ್ತಕ್ಕಂಥದ್ದು ಚಂದ್ರ ಮತ್ತು ರಾಹು, ಗುರು, ಕುಜ ಮತ್ತು ಕೇತು ಏಕಾದಶದಲ್ಲಿ ಇರ್ತಕ್ಕಂಥದ್ದು ಅವರ ಜಾತಕದಲ್ಲಿ. ತುಲಾ ಲಗ್ನಕ್ಕೆ ಗೋಚಾರದಲ್ಲಿ ಮೇ 31ರ ನಂತರ ಈ ಒಂದು ಜಾತಕ ಸ್ಥಿತಿಗೆ ಗುರು ಲಗ್ನವನ್ನು ವೀಕ್ಷಣೆ ಮಾಡ್ತಕ್ಕಂಥದ್ದಾಗತ್ತೆ. ಲಗ್ನದ ಜೊತೆಗೆ ತೃತೀಯ ಮತ್ತು ಜಾತಕದ ಪಂಚಮವನ್ನು ಚಂದ್ರನನ್ನು ಕೂಡ ವೀಕ್ಷಣೆ ಮಾಡ್ತಕ್ಕಂಥದ್ದು. ಜಾತಕದಲ್ಲೂ ಚಂದ್ರನನ್ನು ಗುರು ನೋಡ್ತಕ್ಕಂಥದ್ದು, ಗೋಚಾರದಲ್ಲೂ ಚಂದ್ರನನ್ನು ಗುರು ನೋಡ್ತಕ್ಕಂಥದ್ದಾದ್ದರಿಂದ ಈ ಜಾತಕರಿಗೆ ವಿಶೇಷವಾಗಿ ಈ ಒಂದು ಗೋಚಾರ ಪ್ರಶ್ನಾ ಲಗ್ನವನ್ನು ತಗೊಂಡಾಗ ಬ್ರಹ್ಮಶಾಪ ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಅದನ್ನು ನಿವಾರಣೆ ಮಾಡಿಕೊಂಡ್ರೆ ಇವರಿಗೆ ಖಂಡಿತ ಇವರು ಆಗಿರಬಹುದು, ಇವರಿಗಿಂತಲೂ ದ್ವಿತೀಯದ ಅಧಿಪತಿ ಆಗಿರ್ತಕ್ಕಂಥ ಕುಜ ಏಕಾದಶದಲ್ಲಿ ಗುರುವನ್ನು ಜೊತೆಗಿರ್ತಕ್ಕಂಥದ್ದಾದ್ದರಿಂದ ಕುಟುಂಬ ಸ್ಥಾನದವರಿಗೆ, ಇವರ ಕುಟುಂಬದವರಿಗೆ ಅಧಿಕಾರದ ಒಂದು ವರ್ಗ ಸಿಗ್ತಕ್ಕಂಥ ಒಂದು ಯೋಗ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾನೆ. ಈ ಬ್ರಹ್ಮಶಾಪವನ್ನು ನಿವಾರಣೆ ಮಾಡಿಕೊಂಡ್ರೆ ಖಂಡಿತ ಅಧಿಕಾರವನ್ನು ಕುಟುಂಬದ ವರ್ಗದವರೆಲ್ಲರೂ ಹಿಡಿಯುವಂಥ ಯೋಗ ಈ ಜಾತಕಕ್ಕಿದೆ ಅಂತಕ್ಕಂಥದ್ದನ್ನು ಈ ಒಂದು ಗೋಚಾರ ಗ್ರಹಸ್ಥಿತಿಗಳು ತಿಳಿಸುತ್ತೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು. ಇದು HD ದೇವೇಗೌಡರ ಭವಿಷ್ಯ. ದೇವೇಗೌಡರ ಭವಿಷ್ಯವನ್ನು ಕೇಳಿದ್ರೆ, ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಭವಿಷ್ಯ ಏನು ಹೇಳುತ್ತೆ? ವಿಜಯ ಸಂವತ್ಸರ ಅವರಿಗೆ ಶುಭಕರವಾಗಿದೆಯಾ? ಅದನ್ನು ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಹುಟ್ಟಿದಂತಹ ದಿನಾಂಕ 21/7/1942, ಸ್ಥಳ ಬೀದರ್, ರಾಶಿ ವೃಶ್ಚಿಕ, ಲಗ್ನ ತುಲಾ ಹಾಗೂ ನಕ್ಷತ್ರ ಜ್ಯೇಷ್ಠ. ಖರ್ಗೆ ಅವರ ಭವಿಷ್ಯ ಏನಿದೆ ಅದನ್ನು ತಿಳ್ಕೊಳ್ಳೋಣ ವಿಜಯಕುಮಾರ್ ಅವರಿಂದ. ಖರ್ಗೆ ಅವರ ಭವಿಷ್ಯ ಹೇಗಿದೆ? ಅಧಿಯೋಗ ಅಂತಿದೆ. ಅಧಿಯೋಗದಲ್ಲಿ ಜಾತಕದಲ್ಲಿ ಒಂದು ಇರೋದ್ರಿಂದ ಇವರು ಆಲ್ರೆಡಿ ಅಧಿಕಾರದಲ್ಲಿದ್ದಾರೆ. ಮತ್ತೇನು ಅಧಿಕಾರ ಬದಲಾವಣೆ ಬೇಕಿಲ್ಲ ಇವರಿಗೆ. ಅಂದರೆ ಬೇರೆ ಈಗ ಮತ್ತಿಲ್ಲಿ ಕರ್ನಾಟಕಕ್ಕೆ ವಾಪಸ್ ಬರುವಂಥ ಸ್ಟೇಜ್ ಏನಿಲ್ಲ. ಇವರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ ಇವರು. ಈಗ ಹೌದು, ಈಗೆಲ್ಲ ಈಗ ವರ್ತಮಾನ ಪ್ರಕಾರ ಖರ್ಗೆ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಿದ್ದಾರೆ. ಹಾಗೆ ಇವರು ಬರೋಕ್ಕಲ್ಲಿ ಅವಕಾಶ ಏನಿಲ್ಲ. ಈಗ ಆಲ್ರೆಡಿ ಅವರು ಅಧಿಕಾರ ಸಿಕ್ಬಿಟ್ಟಿದೆ. ಈಗ ಮತ್ತೇನು ಅಧಿಕಾರ ಬರೋ ಯೋಗ ಇಲ್ಲ. ಆಮೇಲೆ ಕೇಳ್ತಾ ಇರೋದು ಇದ್ರ ಪ್ರಕಾರನೂ ಅಷ್ಟೇ. ಇವರಿಗೆ 11ನೇ ಪ್ರಶ್ನೆ ಒಂದು 11ನೇ ಯಾರು ಇವರು. ಅದು ಲಾಭ ಆಲ್ರೆಡಿ 11 ಅಂದರೆ ಲಾಭ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಲಾಭದಲ್ಲೇ ಇರೋದ್ರಿಂದ ಇವರಿಗೆ ಮತ್ತೆ ಬೇರೆ ಲಾಭ ಏನು ಬೇಕಿಲ್ಲ ಇವರಿಗೆ. ಇವರು ಬಿಟ್ಟು ಅಧಿಕಾರ ಕಳ್ಕೊಳ್ಳೋ ಯೋಗ ಬರ್ಬೋದೇ ಹೊರತುವೆ. ಹಾಗೆ ಅದಕ್ಕೋಸ್ಕರ ಇವರಿಗೆ ಟೈಮ್ ತುಂಬ ಚೆನ್ನಾಗಿದೆ ಇವ್ರದ್ದು. ಸೊ ಖರ್ಗೆ ಅವರಿಗೆ ಸದ್ಯಕ್ಕೆ ಚೆನ್ನಾಗೇ ಇದೆ. ಇನ್ನು ಬದಲಾವಣೆಯನ್ನು ಅವರು ಬಯಸದೇ ಇದ್ರೆ ಶುಭಕರವಾಗೇ ಇರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಚತುರ ರಾಜಕಾರಣಿ ಅಂತಲೇ ಖ್ಯಾತಿಯಾಗಿರೋರು ಅನಂತಕುಮಾರ್ ಅವರು. ಸೊ ಅನಂತಕುಮಾರ್ ಅವರ ಭವಿಷ್ಯ ಏನು ಹೇಳುತ್ತೆ ಈ ಸಂವತ್ಸರ ನೋಡೋಣ. ಅವರು ಹುಟ್ಟಿದಂತಹ ದಿನಾಂಕ 22/7/1959, ಸ್ಥಳ ಬೆಂಗಳೂರು, ರಾಶಿ ಕುಂಭ ಹಾಗೂ ನಕ್ಷತ್ರ ಧನಿಷ್ಠ. ಅನಂತಕುಮಾರ್ ಅವರ ಭವಿಷ್ಯವನ್ನು ಕೇಳೋಣ ಅಡಿಗರಿಂದ. ಅಡಿಗರೆ ಏನಂತೆ ಜ್ಯೋತಿಷ್ಯ? ಇಲ್ಲಿ ಧನಿಷ್ಠಾ ನಕ್ಷತ್ರ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥ ಜಾತಕರು ಇವರು. ಧನಿಷ್ಠಾ
ನಕ್ಷತ್ರ ಕುಂಭರಾಶಿ ಅಂತಕ್ಕಂಥದ್ದು. ಕುಂಭರಾಶಿಯವರಿಗೆ ಗೋಚಾರದಲ್ಲಿ ಗುರು ಅಂತಕ್ಕಂಥವನು ಈಗಲೂ ಮತ್ತು ಮುಂದೆ ಎರಡೂ ಸ್ತರದಲ್ಲೂ ಕೂಡ ಈಗ ಚತುರ್ಥದಲ್ಲಿದ್ದಾನೆ, ಮುಂದೆ ಪಂಚಮಕ್ಕೆ ಬರ್ತಕ್ಕಂಥವನಾಗ್ತಾನೆ. ಹಾಗಿರೋದ್ರಿಂದ ಈ ಜಾತಕರಿಗೆ ಪಂಚಮಕ್ಕೆ ಬಂದ ನಂತರ ಹೆಚ್ಚು ಭಾಗ ಕೇಂದ್ರದ ಅಧಿಕಾರದಲ್ಲಿ ಸ್ವಲ್ಪ ಏನಾದರೂ ಕವಡೆಯನ್ನು ಆರಿಸುವಂತ ಒಂದು ಯೋಗ ಉಂಟು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಬಹುದು. ಓಕೆ, ಸೊ ಅನಂತ್ ಕುಮಾರ್ ಅವರಿಗೆ ಆ ನಿಟ್ಟಿನಲ್ಲಿ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತೀವಿ. ಓಕೆ, ಇದು ಪ್ರಮುಖ ರಾಜಕಾರಣಿಗಳ ಭವಿಷ್ಯವಾಯಿತು. ಹೇಗಿದೆ ವಿಜಯ ಸಂವತ್ಸರ ಅವರಿಗೆ ಅನ್ನೋದನ್ನ ತಿಳಿದುಕೊಂಡ್ರೆ, ಆದರೆ ನಿಮ್ಮ ಭವಿಷ್ಯ ಏನು ಹೇಳುತ್ತೆ, ಅಂದರೆ ರಾಶಿ ಫಲ ಏನು ಹೇಳುತ್ತೆ ಅದನ್ನ ತಿಳಿದುಕೊಳ್ಳೋಣ. ಅದರ ಕುತೂಹಲ ನಿಮ್ಗೆ ಇದ್ದೇ ಇರುತ್ತೆ. ಅದರ ಬಗ್ಗೆ ಮಾತನಾಡೋಣ ಈ ಪುಟ್ಟ ಬ್ರೇಕ್ ನಂತರ.